ಚುನಾವಣೆ ಬಂದಾಗ ಎದುರಾಳಿಯನ್ನ ಕಟ್ಟಿ ಹಾಕೋದು, ಅವನ ಮೇಲೆ ಒತ್ತಡ ಹಾಕೋದು, ಆ ಮೂಲಕ ಎದುರಾಳಿಯಲ್ಲಿ ಗೊಂದಲ ಮೂಡಿಸುವುದು, ಕಕ್ಕಾಬಿಕ್ಕಿ ಮಾಡೋದು ಒಳ್ಳೆಯ ರಣತಂತ್ರಗಾರನ ಲಕ್ಷಣ. ಲೋಕ ಅಖಾಡದಲ್ಲಿ ಇದನ್ನೇ ಮಾಡ್ತಿದ್ದಾರೆ ಕೆಪಿಸಿಸಿಯ ಸಾರಥಿ ಡಿಕೆ ಶಿವಕುಮಾರ್. ಅವರ ಈ ಆಟ, ತಂತ್ರ ಮೈತ್ರಿ ನಾಯಕರಿಗೆ ಬಿರುಸಿನ ಚುನಾವಣಾ ಪ್ರಚಾರದ ಮಧ್ಯೆ ಟೆನ್ಷನ್ ತಂದಿಟ್ಟಿದೆ. ರಾಜಕೀಯದಲ್ಲಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು 7 ಕೆರೆ ನೀರು ಕುಡಿಬೇಕು. ಅದರಲ್ಲೂ ಮತದಾರ ಪ್ರಭುವಿನ ಮನ ಓಲೈಸಿಕೊಳ್ಳಬೇಕು. ಇದಕ್ಕಾಗಿ ಈ ಜೊತೆಗೆ ಮಗ್ಗೇನು ಗೊತ್ತಿರಬೇಕು. ಅಂತಿಮವಾಗಿ ರಣಕಣದಲ್ಲಿ ಎದ್ದು ಬಿದ್ದು ಗೆದ್ದು ವಿಜಯ ಪತಾಕೆ ಹಾರಿಸಲು ಪಟುಗಳು ನಾನಾ ಪಟ್ಟುಗಳನ್ನ ಬಳಸಬೇಕು. ಎದುರಾಳಿಯ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅರ್ತಿರಬೇಕು. ಅವರ ಮನೋಬಲವನ್ನ ಕುಗ್ಗಿಸಿದ್ರೆ ಸಾಕು, ಗೆಲುವು ನಮ್ಮದೇ. ಸದ್ಯ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ನಾನಾ ತಂತ್ರ ಹೆಣೆದು ಕೈ ಅಧಿಕಾರ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಿಕೆಶಿ ಲೋಕಸಮರದಲ್ಲೂ ಗೆಲುವಿಗಾಗಿ ಮತ್ತೊಂದು ತಂತ್ರ ಹೆಣೆದಿದ್ದಾರೆ. ಡಿಕೆ ಶಿವಕುಮಾರ್ ರಿಂದ ಎದುರಾಳಿಗಳ ಮೇಲೆ ಪ್ರೆಷರ್ ಪಾಲಿಟಿಕ್ಸ್. ಬಿಜೆಪಿ ಜೆಡಿಎಸ್ ಕಲಿಗಳಿಗೆ ಗಾಳ, ಮೈತ್ರಿ ನಾಯಕರಿಗೆ ಟೆನ್ಷನ್. ಶತಾಯಗತಾಯ ರಾಜ್ಯದಲ್ಲಿ 20+ ಕ್ಷೇತ್ರಗಳಲ್ಲಿ ಹಸ್ತ ಜಯಭೇರಿ ಬಾರಿಸಬೇಕೆಂದು ಕಾಂಗ್ರೆಸ್ ನಾಯಕರು ಬಿರುಬಿಸಿಲನ್ನ ಲೆಕ್ಕಿಸದೆ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಚಾರ ನಡೆಸುವ ಜೊತೆಗೆ ಡಿಕೆಶಿ ಇಂದು ಮೈತ್ರಿ ನಾಯಕರಿಗೆ ಟೆನ್ಷನ್ ಕೊಟ್ಟಿದ್ದಾರೆ. ಶೆಟ್ಟರ್ ವಾಪಸ್ ಬಿಜೆಪಿ ಸೇರ್ಪಡೆ ಹಿನ್ನೆಲೆ ಫುಲ್ ಅಲರ್ಟ್ ಆಗಿರುವ ಡಿಕೆ ಶಿವಕುಮಾರ್ ಹೊಸ ತಂತ್ರ ಹೆಣೆದಿದ್ದು ಈಗ ಮತ್ತೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಗಾಳ ಹಾಕ್ತಿದ್ದಾರೆ. ಬಿಜೆಪಿ ನಾಯಕರನ್ನ ಭೇಟಿಯಾಗುವ ಜೊತೆಗೆ ಪಕ್ಷಕ್ಕೂ ಸೆಳೆಯುತ್ತಿದ್ದಾರೆ. ಈ ಮೂಲಕ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ನಾಯಕರನ್ನ ಸೆಳೆದು ಕೇಸರಿ ಪಡೆ ಮೇಲೆ ಒತ್ತಡ ಹೆಚ್ಚಿಸುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಈಗಾಗಲೇ ವಿಧಾನ ಪರಿಷತ್ ಸದಸ್ಯೆ ತೇಜಸ್ವಿನಿ ಬಿಜೆಪಿಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕೆಪಿ ನಂಜುಂಡಿ ನಿವಾಸದಲ್ಲಿ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಹಾಲಿ ಬಿಜೆಪಿ ಸದಸ್ಯ ಕೆಪಿ ನಂಜುಂಡಿ ನಿವಾಸದಲ್ಲಿ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಡಾಲರ್ಸ್ ಕಾಲೋನಿಯ ನಂಜುಂಡಿ ಮನೆಯಲ್ಲಿ ಉಪಹಾರ ಸೇವಿಸಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಡಿಕೆಶಿ ಹಾಗೂ ನಂಜುಂಡಿ ಇಬ್ಬರು ಇದು ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ತಿಂಡಿ ಅಷ್ಟೇ, ಏನು ರಾಜಕೀಯ ಇಲ್ವಾ ಸರ್? ನೋ ರಾಜಕಾರಣನೂ ಇಲ್ಲ, ಏನೂ ಇಲ್ಲ. ಬರ್ತಾ ಇದ್ದೀನಿ, ನಾಷ್ಟಕ್ಕೆ ಇರ್ತೀನಪ್ಪ ಅಂದರು, ಇರ್ತೀನಿ ಅಷ್ಟೇ. ಬೇರೆ ಏನು ಮಾತಾಡಿ ಏನು ನೀವೇ ನೋಡಿದ್ರಲ್ಲ, ಬಂದರು ನಾಷ್ಟ ಮಾಡಿದ್ರು ಹೋದ್ರು ಅಷ್ಟೇ. ನೋ ನಥಿಂಗ್ ಪಾಲಿಟಿಕ್ಸ್. ಇನ್ನು ಕೆಪಿ ನಂಜುಂಡಿ, ಮಾಜಿ ಎಂಎಲ್ಸಿ ತೇಜಸ್ವಿನಿ ರಮೇಶ್ ಗೌಡ, ಮಾಜಿ ಶಾಸಕ ಪ್ರೀತಂ ಗೌಡ್ರಿಗೂ ಡಿಕೆ ಗಾಳ ಹಾಕಿದ್ದಾರೆ ಎಂಬ ಮಾತು ಜೋರಾಗಿದೆ. ಆದರೆ ಕಾಂಗ್ರೆಸ್ ಸೇರುವ ಮಾತಿಗೆ ಪ್ರೀತಂ ಗೌಡ ನಾನೇ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ಸೇರಿಸಲು ಸಂಪರ್ಕಿಸುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ. ನಾನು ಅನೇಕ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ನಾನೇ ಮಾಡ್ತಾ ಇದ್ದೀನಿ. ಕಾರಣ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಅವ್ರದ್ದು ಕೂಡ ಸಹಕಾರವನ್ನು ಪಡಿತಿದ್ದೀನಿ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ. ಆ ನಿಟ್ಟಿನಲ್ಲಿ ನಾನು ಯಶಸ್ಸನ್ನು ಕೂಡ ಕಾಣ್ತೀನಿ. ಬರೋ ದಿನಗಳಲ್ಲಿ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಮುಂಬರೋ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅಂತ ಎಲ್ಲ ನಾಯಕರನ್ನು ನಾನು ಭಾರತೀಯ ಜನತಾ ಪಾರ್ಟಿ ಕರೆತರಕ್ಕೆ ಯೋಚನೆ ಮಾಡುವಂಥ ವ್ಯಕ್ತಿ ನಾನು. ನನ್ನನ್ನು ಬೇರೆ ಪಾರ್ಟಿ ಕರೆಯುವಂಥ ನಾಯಕರುಗಳು ಇನ್ನೂ ಕರ್ನಾಟಕ ರಾಜಕಾರಣದಲ್ಲಂತೂ ನನ್ನ ಕಣ್ಮುಂದೆ ಕಾಣ್ತಾ ಇಲ್ಲ. ಡಿಕೆಶಿ ಏನೋ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಆಪರೇಷನ್ ಮಾಡಿ ಬಿಜೆಪಿಯವರು ಅಧಿಕಾರ ಹಿಡಿದ್ರು ಅಂತ ಹೇಳೋ ಕಾಂಗ್ರೆಸ್ ನಾಯಕರೇ ಇದೀಗ ಅದ್ಯಾವ ಮುಖ ಇಟ್ಕೊಂಡು ಆಪರೇಷನ್ ಹಸ್ತ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವರೇ ಉತ್ತರಿಸಬೇಕು. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.